ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಭಾರತದ ಒಳಗಿರೋ ಅಕ್ರಮ ವಲಸಿಗರನ್ನ ಆಚೆ ಹಾಕೋದಕ್ಕೆ ಈಗಾಗಲೇ SIR ಸೇರಿದಂತೆ ಹಲವು ಪರಿಣಾಮಕಾರಿ ಕ್ರಮಗಳನ್ನು ಕೇಂದ್ರ ಸರ್ಕಾರ ಅನುಸರಿಸುತ್ತಾ ಬಂದಿದೆ. ಇದೆಲ್ಲದರ ಮೂಲ ಅನ್ನೋ ಹಾಗೆ ಈ ಸಮಸ್ಯೆಗೆ ದೊಡ್ಡ ಕಾರಣ ಆಗಿದ್ದುದು ಗಡಿ. ಅದರಲ್ಲೂ ಬಂಗಾಳದಲ್ಲಿ ಮಮತಾ ಸರ್ಕಾರ ಬೇಲಿ ಹಾಕೋದಕ್ಕೆ ಅಡ್ಡಗಾಲು ಹಾಕಿ ದಶಕಗಳ ಕಾಲ ದೇಶಕ್ಕೆ ಕಂಟಕವನ್ನ ತಂದಿಟ್ಟಿದ್ರು. ಈಗ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ ಇರೋದು ಭಾರತದ ಗಡಿಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡೋದು. ಈ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಅಮಿತ್ ಶಾ ಇರಿಸಿದ್ದಾರೆ. ಈ ಬಾರಿ ಟೆಕ್ನಾಲಜಿ ಜೊತೆಗೆ ಮುನ್ನುಗ್ಗೋದಕ್ಕೆ ನಿರ್ಧರಿಸಿರೋ ಅಮಿತ್ ಶಾ ಸ್ಮಾರ್ಟ್ ಬಾರ್ಡರ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಗಡಿಗಳು ಹೇಗಿರಲಿವೆ, ಯಾವ ರೀತಿಯ ಅನುಕೂಲ ಆಗಲಿದೆ ಅನ್ನೋದರ ಬಗ್ಗೆ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. ಅಲ್ಲದೆ ಗಡಿಗಳನ್ನ ಬಂದ್ ಮಾಡೋದ್ರಿಂದ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲ ತಿಂಗಳುಗಳ ಹಿಂದೆ ಒಂದು ಮಾತು ಅಥವಾ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಅದೇನು ಅಂದ್ರೆ, ಬಾಂಗ್ಲಾದಿಂದ ಅಕ್ರಮವಾಗಿ ವಲಸಿಗರು ಗಡಿ ದಾಟಿ ಬರ್ತಾ ಇದ್ದಾರೆ, ಅವರನ್ನೆಲ್ಲ ಹುಡುಕಿ ಆಚೆ ಹಾಕಬೇಕು ಅಂತ ಕೇಂದ್ರ ನಾಯಕರು ಹೇಳಿದ್ರೆ 10 ವರ್ಷದಿಂದ ನೀವೇ ಅಧಿಕಾರದಲ್ಲಿ ಇದ್ದೀರಲ್ವಾ, ಅದ್ ಹೇಗೆ ಅವರೆಲ್ಲ ಒಳಗೆ ಬರ್ತಾ ಇದ್ದಾರೆ, ನಿಮ್ಮ ಸೆಕ್ಯೂರಿಟಿ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಬರ್ತಾ ಇದ್ವು. ಆದ್ರೆ ಈ ಪ್ರಶ್ನೆ ಕೇಳುವವರ ಪೈಕಿ ಸಾಕಷ್ಟು ಜನರಿಗೆ ಬಂಗಾಳದಲ್ಲಿ ಮಮತಾ ತಡೆ ಹಾಕಿರೋ ವಿಚಾರವೇ ಗೊತ್ತೇ ಇರಲಿಲ್ಲ. ಆದರೆ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಬೇಲಿ ಹಾಕೋದಕ್ಕೆ ಮೀಸಲಿದ್ದ ಜಾಗವನ್ನ ಸುವೇಂದು ಸರ್ಕಾರ BSFಗೆ ಹಸ್ತಾಂತರ ಮಾಡಿಯಾಗಿದೆ. ಈಗ ಆಗಬೇಕಾಗಿರೋದು ಬರೀ ಬೇಲಿ ಅಲ್ಲ, ಇನ್ಯಾವತ್ತೂ ಒಳ ನುಸುಳುವಿಕೆ ಸಾಧ್ಯವಾಗದಂತಹ ಭದ್ರ ಕೋಟೆ ಅನ್ನೋ ರೇಂಜ್ಗೆ ಅಮಿತ್ ಶಾ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಬಾರ್ಡರ್ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ಸ್ ಆಫ್ ಪೊಲೀಸ್ ಕಾನ್ಫರೆನ್ಸ್ 2022ರ ಕಾರ್ಯಕ್ರಮದಲ್ಲಿ ಈ ಸ್ಮಾರ್ಟ್ ಬಾರ್ಡರ್ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಕುರಿತಂತೆ ಚರ್ಚೆ ನಡೆದಿದೆ. ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಫ್ ಹೋಮ್ ನಿತ್ಯಾನಂದ ರೈ, ಯೂನಿಯನ್ ಹೋಮ್ ಸೆಕ್ರೆಟರಿ, ದ ಇಂಟೆಲಿಜೆನ್ಸ್ ಬ್ಯೂರೋ ಡೈರೆಕ್ಟರ್, ಡೈರೆಕ್ಟರ್ಸ್ ಜನರಲ್ ಆಫ್ ಪೊಲೀಸ್ ಫ್ರಮ್ ಬಾರ್ಡರ್ ಸ್ಟೇಟ್ಸ್ ಹಾಗೂ ಇತರೆ ಪ್ರಮುಖರು ಹಾಜರಿದ್ದರು. ಈ ವೇಳೆ ಅಮಿತ್ ಶಾ ನಮ್ಮ ದೇಶದ ಗಡಿಯನ್ನ ಹಿಂದೆಂದಿಗಿಂತ ಭದ್ರಪಡಿಸೋದಕ್ಕೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಗ್ರಿಡ್ ಅಳವಡಿಕೆ ಅತ್ಯಂತ ಪರಿಣಾಮಕಾರಿ ಅಸ್ತ್ರ ಅನ್ನೋ ಸಲಹೆಯನ್ನ ಕೊಟ್ಟಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಅನ್ನೋದು ಕೇವಲ ತಂತಿ ಬೇಲಿ ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಿಯೋಜನೆ ಆಗಿರದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಡ್ವಾನ್ಸ್ಡ್ ಆಗಿರಲಿದೆ. ಅಲ್ಲಿ AI ತಂತ್ರಜ್ಞಾನ ಬಳಕೆ, ಆಂಟಿ ಡ್ರೋನ್ ಸಿಸ್ಟಮ್, ಸ್ಮಾರ್ಟ್ ಸೆನ್ಸಾರ್ಗಳು ಹಾಗೂ ಇಂಟಗ್ರೇಟೆಡ್ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ಗಳನ್ನು ಕೂಡ ಸ್ಥಾಪಿಸಲಾಗುತ್ತೆ. ಇದೆಲ್ಲವೂ ಅಂದುಕೊಂಡ ರೀತಿಯಲ್ಲಿ ಅಳವಡಿಕೆ ಆಯಿತು ಅಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯಾಧುನಿಕ ಗಡಿ ಭಾರತದ್ದು ಅಂತ ಎನ್ನಿಸಿಕೊಳ್ಳಲಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಷನ್ ಇಟ್ಕೊಂಡಿರೋದ್ರಿಂದ ಇಲ್ಲಿ ಕೇವಲ ಕೇಂದ್ರ ಸರ್ಕಾರ ಅನ್ನೋ ಮಾತು ಬರೋದಿಲ್ಲ. ಗಡಿಯನ್ನ ಹೊಂದಿರೋ ರಾಜ್ಯಗಳು, ಜಿಲ್ಲೆಗಳು, ಎಲ್ಲ ಆಡಳಿತ ಕೂಡ ಒಗ್ಗೂಡಿ ದೇಶದ ಭದ್ರತೆಗಾಗಿ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಈ ಮಿಷನ್ ಬಾರ್ಡರ್ ಯಶಸ್ಸಿಗಾಗಿ 3 ಸೂತ್ರಗಳನ್ನ ಅಳವಡಿಸಿಕೊಳ್ಳಲಾಗ್ತಾ ಇದೆ. ಅದು ಸುರಕ್ಷಿತ ಗಡಿಗಳು, ಸಮೃದ್ಧ ಗಡಿ ಭಾಗಗಳು ಹಾಗೂ ಜಾಗೃತ ಸಮಾಜ. ಕೇವಲ ಬೇಲಿಯನ್ನ ಗಟ್ಟಿಗೊಳಿಸೋದು ಮಾತ್ರವಲ್ಲದೆ ಅದನ್ನ ಮಾನಿಟರ್ ಮಾಡೋದು, ಸಣ್ಣ ಬೆಳವಣಿಗೆ ಆಯಿತು ಅಂದ್ರೂ ತಕ್ಷಣವೇ ಕಾರ್ಯಪ್ರವೃತ್ತರಾಗೋದು, ಹಾಗೆ ಇಲ್ಲಿ ಜನಜಾಗೃತಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಗಡಿ ಭಾಗಗಳಲ್ಲಿ ವಾಸಿಸ್ತಾ ಇರುವವರು ಯಾವ ರೀತಿ ಅಲರ್ಟ್ ಆಗಿರಬೇಕು, ಹೇಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸಿಗ್ನಲ್ ಅನ್ನ ಕೊಡಬೇಕು, ಇದೆಲ್ಲವೂ ಕೂಡ ಈ ಮಹತ್ವದ ನಿರ್ಧಾರದಲ್ಲಿ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಇನ್ಮುಂದೆ ಭಾರತದ ಯಾವ ಗಡಿ ಪ್ರದೇಶಗಳು ಕೂಡ ಹಳ್ಳಿಗಾಡಿನಂತೆ ಇರದೆ ಸಂಪೂರ್ಣ ಅಭಿವೃದ್ಧಿ ಹೊಂದಿರೋ ಪ್ರದೇಶಗಳಾಗಿರಲಿವೆ. ಮೂಲ ಸೌಕರ್ಯಗಳ ಅಭಿವೃದ್ಧಿ ಕಡೆಗೆ ಸರ್ಕಾರ ಚಿತ್ತ ನೆಡಲಿದೆ. ಎಲ್ಲಾ ಗಡಿ ಪ್ರದೇಶಗಳಲ್ಲೂ ರಸ್ತೆಗಳ ಅಭಿವೃದ್ಧಿ ಆಗುತ್ತೆ. ಆಸ್ಪತ್ರೆ ಸೇರಿದಂತೆ ಎಲ್ಲಾ ವೈದ್ಯಕೀಯ ಸೇವೆ ಕೂಡ ಅಲ್ಲಿ ಸಿಗಲಿವೆ. ಯಾವುದೇ ರೀತಿಯ ನೆಟ್ವರ್ಕ್ ಸಮಸ್ಯೆ ಇಲ್ಲದೆ ಸಂಪರ್ಕಕ್ಕೆ ಸಹಕಾರಿಯಾಗೋ ಎಲ್ಲಾ ಸೌಲಭ್ಯಗಳು ಗಡಿ ಪ್ರದೇಶಗಳಲ್ಲಿ ಇರಲಿವೆ. ಶಾಲೆಗಳು, ಕಾಲೇಜುಗಳನ್ನು ನಿರ್ಮಿಸುವ ಮೂಲಕ ಅವುಗಳನ್ನು ರಿಮೋಟ್ ಏರಿಯಾ ಅಂತ ಪರಿಗಣಿಸೋದಕ್ಕೆ ಆಗದ ಲೆವೆಲ್ಗೆ ಅಭಿವೃದ್ಧಿ ಮಾಡೋ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ. ಭಾರತದ ಇತಿಹಾಸದಲ್ಲಿ ಗಡಿ ಪ್ರದೇಶಗಳ ಅಭಿವೃದ್ಧಿಯನ್ನ ನಿರ್ಲಕ್ಷ್ಯ ಮಾಡಿ ಅದರಿಂದ ಚೀನಾ ಅಡ್ವಾಂಟೇಜ್ ತಗೊಂಡು ನಮ್ಮ ಮೇಲೆ ದಾಳಿ ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ. ಅದರಿಂದ ಇತಿಹಾಸದಿಂದ ಪಾಠ ಕಲಿಯಬೇಕೇ ಹೊರತು ಮತ್ತದೇ ತಪ್ಪು ಮಾಡಿ ಇನ್ನೊಂದು ಸೋಲಿನ ಇತಿಹಾಸ ನಿರ್ಮಿಸೋದಲ್ಲ ಅನ್ನೋದನ್ನ ಈ ಮೂಲಕ ಹೇಳುವಂತೆ ಕಾಣಿಸ್ತಾ ಇದೆ. ಅಲ್ಲದೆ ಗಡಿ ಪ್ರದೇಶಗಳ ಅಭಿವೃದ್ಧಿಗೆ ಇನ್ನೂ ಒಂದು ಕಾರಣ ಇದೆ. ಅದು ಅಲ್ಲಿಂದ ಯಾರೂ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗೋ ರೀತಿ ಆಗಬಾರದು ಅಥವಾ ಆ ಪ್ರಮಾಣ ತಗ್ಗಬೇಕು ಅನ್ನೋದು. ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಇಲ್ಲ ಅಂದ್ರೆ ಸುಲಭವಾಗಿ ಅಕ್ರಮ ನಿವಾಸಿಗಳು ಬಂದು ಜಾಂಡ ಊರೋದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಆದ್ರಿಂದ ಅಲ್ಲಿನ ಜನರಿಗೆ ಅಲ್ಲಿಯೇ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಡುವ ಮೂಲಕ ಉಳಿಸಿಕೊಳ್ಳೋದು ಕೂಡ ಆದ್ಯತೆಯ ಕೆಲಸವಾಗಿದೆ. ಇದೆಲ್ಲವನ್ನ ಮಾಡೋದಕ್ಕೆ ದೊಡ್ಡ ಮಟ್ಟದ ಬಜೆಟ್ ಬೇಕು ಅನ್ನೋದು ವಾಸ್ತವ.
ಮೋದಿ ಸರ್ಕಾರದ ಅಡಿಯಲ್ಲಿ ಗಡಿ ಪ್ರದೇಶಗಳ ಅಭಿವೃದ್ಧಿಗೆ ಹಿಂದೆಂದಿಗಿಂತಲೂ 400% ಹೆಚ್ಚುವರಿ ಬಜೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದರಲ್ಲಿ ಟನಲ್ ನಿರ್ಮಾಣದಿಂದ ಹಿಡಿದು ಎಲ್ಲಾ ರೀತಿಯ ಮೂಲಸೌಕರ್ಯಗಳ ಜೊತೆಗೆ ಅಲ್ಲಿ ಹೆಚ್ಚುವರಿ ಟ್ರೂಪ್ಗಳನ್ನ ನಿಯೋಜಿಸೋ ತನಕ ಪ್ರತಿಯೊಂದಕ್ಕೂ ಯಥೇಚ್ಛವಾಗಿ ಹಣವನ್ನ ಹಾಕಲಾಗ್ತಾ ಇದೆ. ಉದ್ದೇಶ ಇಷ್ಟೇ, ಗಡಿಯಿಂದ ಭಾರತದ ಬೇರೆ ಯಾವ ರಾಜ್ಯಗಳಿಗೂ ಅಪಾಯ ಆಗಬಾರದು, ಗಡಿಯೂ ಕೂಡ ಅಪಾಯ ಮುಕ್ತ ಆಗಿರಬೇಕು ಅನ್ನೋದು. ಇನ್ನು ಈ ರೇಂಜ್ಗೆ ಗಡಿಯನ್ನ ಬಲಿಷ್ಠಗೊಳಿಸ್ತಾ ಇರೋದು ಕೇವಲ ಅಕ್ರಮ ವಲಸೆಗೆ ಬ್ರೇಕ್ ಹಾಕೋದಕ್ಕೂ ಅಲ್ಲ, ವಿವಿಧ ಪ್ರಮುಖ ಉದ್ದೇಶಗಳಿವೆ ಅನ್ನೋದನ್ನ ಹೇಳಿದ್ವಿ. ಭಾರತವನ್ನ 2 ರೀತಿಯಲ್ಲಿ ಸುರಕ್ಷಿತಗೊಳಿಸಬೇಕಿದೆ. ಒಂದು ಹೊರಗಿನಿಂದ, ಇನ್ನೊಂದು ಒಳಗಿನಿಂದ. ಹೊರಗಿನಿಂದ ಅಂದ್ರೆ ಅದು ಕೇವಲ ಗಡಿ ಭಾಗದ ಸುರಕ್ಷತೆ ಅಲ್ಲ, ಅದರಲ್ಲಿ ರಾಜತಾಂತ್ರಿಕತೆ ಕೂಡ ಇರುತ್ತೆ. ನಮ್ಮ ದೇಶವನ್ನ ಯಾರಾದರೂ ಟಚ್ ಮಾಡೋದಕ್ಕೆ ನೋಡಿದ್ರೆ ನಮ್ಮ ಬೆಂಬಲಕ್ಕೆ ಸಾಲು ಸಾಲು ದೇಶಗಳು ನಿಲ್ಲುವಂತೆ ಮಾಡೋದರಿಂದ ಹಿಡಿದು ನಮ್ಮನ್ನ ಟಚ್ ಮಾಡೋ ಯೋಚನೆಯೇ ತಪ್ಪು ಅಂತ ವೈರಿಗಳ ಮನಸ್ಸಲ್ಲಿ ಬರೋ ರೀತಿಯ ಭಯ ಹುಟ್ಟಿಸೋದು ಒಂದು ಜವಾಬ್ದಾರಿ. ಅದು ಮೋದಿ ಅಂಡ್ ಟೀಮ್ ಕಡೆಯಿಂದ ಆಗ್ತಾ ಇದೆ. ಈಗ ಗಡಿಯನ್ನ ಲಾಕ್ ಮಾಡಿದ್ರೆ ನಂತರ ಇಂಟರ್ನಲ್ ಸರ್ಜರಿ ಶುರು ಮಾಡಬಹುದು. ಆಲ್ರೆಡಿ ನಕ್ಸಲ್ ಚಟುವಟಿಕೆಗಳಿಗೆ ಅಂತ್ಯ ಹಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಪ್ರಮುಖವಾಗಿ ಬಾಕಿ ಇರೋದು ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರೋ ಉಗ್ರ ಚಟುವಟಿಕೆಗಳು ಹಾಗೂ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಯೋಜಿತ ಉಗ್ರ ಚಟುವಟಿಕೆಗಳು. ಈ ಕೆಲಸಗಳ ಕಡೆಗೆ ಗಮನ ಹರಿಸಿದ್ರೆ ದೆಹಲಿ ಕೆಂಪುಕೋಟೆಯಲ್ಲಿ ಬ್ಲಾಸ್ಟ್ ಯತ್ನ ಸೇರಿದಂತೆ ವಿದ್ಯಾವಂತ ಉಗ್ರರನ್ನು ಕೂಡ ಮಟ್ಟ ಹಾಕುವ ಕೆಲಸಗಳು ಆಗಲಿವೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಉದ್ದೇಶ, ಅದು ಮಾದಕ ವಸ್ತುಗಳಿಗೆ ಬ್ರೇಕ್ ಹಾಕೋದು. ಎಲ್ರಿಗೂ ಗೊತ್ತಿರೋ ಹಾಗೆ 90% ಡ್ರಗ್ಸ್ ಹಾಗೂ ಇತರೆ ಮಾದಕ ವಸ್ತುಗಳು ನಮ್ಮ ದೇಶದಲ್ಲಿ ರೆಡಿ ಆಗೋದಲ್ಲ, ಹೊರಗಿನಿಂದ ಒಳಗೆ ಬರ್ತಾ ಇದೆ ಅಂತ. ಗಡಿಯನ್ನ ಟೈಟ್ ಮಾಡೋ ಮೂಲಕ ನಾರ್ಕೋ ಆಕ್ಟಿವಿಟಿಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಕೆಲ ತಿಂಗಳುಗಳ ಹಿಂದೆ ಬಾಂಗ್ಲಾ ಗಡಿಯಲ್ಲಿ ಸೆನ್ಸಾರ್ಗಳ ಅಳವಡಿಕೆ ಬಗ್ಗೆ ಸುದ್ದಿ ಬಂದಿತ್ತು. ಅದರ ಕೆಲಸ ಏನು ಅಂದ್ರೆ, ಯಾರೇ ಗಡಿ ದಾಟಿ ಬರೋದು ಅಥವಾ ಹೋಗೋದು ಮಾಡಿದ್ರೆ ಅವರ ಫಿಂಗರ್ ಪ್ರಿಂಟ್, ರೆಟಿನಾ ಸೇರಿ ಇತರೆ ದಾಖಲೆಗಳನ್ನ ಪಡೆದುಕೊಳ್ಳೋದು. ಈ ಮೂಲಕ ಅವರ ಮೇಲೆ ಎಲ್ಲಿ ಯಾವ ಕೇಸ್ ದಾಖಲಾಗಿದ್ರೂ ಅವರ ಟ್ರ್ಯಾಕ್ ರೆಕಾರ್ಡ್ ಸುಲಭ ಆಗುತ್ತೆ ಅನ್ನೋದು. ಆದ್ರಿಂದ ಈಗ ಸ್ಮಾರ್ಟ್ ಬಾರ್ಡರ್ ಸ್ಥಾಪನೆಯಾಯಿತು ಅಂದ್ರೆ ಇಂಥ ಚಟುವಟಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಂತಾಗುತ್ತೆ. ಇನ್ನು ಮಿಷನ್ ಡೆಮೋಗ್ರಫಿಗೂ ಕೂಡ ಇದು ಲಿಂಕ್ ಆಗಿದೆ. ಭಾರತದ ಸಾಕಷ್ಟು ಪ್ರದೇಶಗಳಲ್ಲಿ ಇವತ್ತು ಡೆಮೋಗ್ರಫಿ ಬದಲಾವಣೆಗೆ ಮೂಲ ಕಾರಣವೇ ಗಡಿಗಳಲ್ಲಿ ಸರಿಯಾದ ಸೆಕ್ಯೂರಿಟಿ ಇಲ್ಲದೆ ಇದ್ದಿದ್ದು. ಗಡಿ ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಬದಲಾವಣೆಗೆ ಇದೇ ಮೂಲ ಕಾರಣ ಅನ್ನೋದನ್ನ ಅನುಮಾನವೇ ಇಲ್ಲದೆ ಹೇಳೋ ಸ್ಥಿತಿ ಭಾರತದಲ್ಲಿ ಇದೆ. ಅದರಿಂದ ಗಡಿಗಳು ಬಂದಾಯಿತು ಅಂದ್ರೆ ಭವಿಷ್ಯದಲ್ಲಿ ಡೆಮೋಗ್ರಫಿ ಬದಲಾವಣೆಗೆ ಇದ್ದ ದೊಡ್ಡ ದಾರಿ ಬಂದಾದ ಲೆಕ್ಕವೇ. ಈಗ ಕೇವಲ ಗಡಿ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಡೆಮೋಗ್ರಫಿ ಬದಲಾವಣೆ ಆಗಿದ್ದು, ಅದಕ್ಕೆ ಕಾರಣವನ್ನ ತಿಳಿದುಕೊಳ್ಳೋ ಕೆಲಸಗಳು ಆಗ್ತಾ ಇದೆ. ಸಣ್ಣ ಪ್ರಮಾಣದ ಏರುಪೇರುಗಳನ್ನ ಸಹಜ ಅಂತ ಪರಿಗಣಿಸಬಹುದು. ಆದರೆ ದೊಡ್ಡ ಮಟ್ಟದ ಡೆಮೋಗ್ರಫಿ ಚೇಂಜ್ ಅಂದಾಗ ಅಲ್ಲಿ ಅಕ್ರಮ ನುಸುಳುವಿಕೆ, ಸಾಮೂಹಿಕ ಮತಾಂತರ ಹಾಗೂ ಜಿಹಾದ್ನಂತ ಹಿನ್ನೆಲೆ ಇರೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಇದರ ಜೊತೆಗೆ ಭಾರತದ ಮಯನ್ಮಾರ್ ಗಡಿಯನ್ನು ಕೂಡ ಕಂಪ್ಲೀಟ್ ಬಂದ್ ಮಾಡೋ ಕೆಲಸಗಳು ಆಗ್ತಾ ಇದೆ. ಉಭಯ ದೇಶಗಳ ನಡುವೆ ಸುಮಾರು 1610 ಕಿಲೋಮೀಟರ್ ಗಡಿ ಇದ್ದು, ಇದರ ಹೈಟೆಕ್ ಫೆನ್ಸಿಂಗ್ ಆಗಿ ಸುಮಾರು 31,000 ಕೋಟಿ ಹಣವನ್ನ ಖರ್ಚು ಮಾಡಲಾಗ್ತಾ ಇದೆ. ಒಟ್ನಲ್ಲಿ ಗಡಿಯನ್ನ ಭದ್ರಪಡಿಸೋ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅನ್ನೋದು ಕೇಂದ್ರ ಸರ್ಕಾರದ ನಿಲುವುಗಳಿಂದ ಕ್ಲಿಯರ್ ಆಗ್ತಾ ಇದೆ. ಇದೆಲ್ಲ ಮಾಡಿ ಮುಗಿದ ಬಳಿಕವೂ ಇದರ ಪರಿಣಾಮ ಕ್ಲಿಯರ್ ಆಗಿ ಗೋಚರಿಸೋದಕ್ಕೆ 2 ದಶಕಗಳು ಬೇಕು. ಅದರಿಂದ ಆದಷ್ಟು ಬೇಗ ಇದೆಲ್ಲ ಕೆಲಸಗಳು ಆಗಬೇಕಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.